ಸ್ಪೃಷ್ಟದುಃಖ ವಿಮುಕ್ತಾಶ್ಚ ದುಃಖ ಸಂಸ್ಥಾ ಇತಿ ದ್ವಿಧಾ. ತತ್ವಸಂಖ್ಯಾನ ಗ್ರಂಥದಲ್ಲಿ ಈ ಚೇತನರ ವಿಭಾಗವನ್ನು ನಾವು ನೋಡ್ತಾ ಇದ್ದೇವೆ. ದುಃಖ ಸ್ಪೃಷ್ಟರು ಮತ್ತು ದುಃಖ ಅಸ್ಪೃಷ್ಟರು ಅಂತ. ದುಃಖ ಅಸ್ಪೃಷ್ಟಳಾದವಳು ರಮಾದೇವಿ ಮಾತ್ರ. ಬ್ರಹ್ಮಾದಿ ಸಕಲ ಜಗತ್ತು ಕೂಡ ದುಃಖದಿಂದ ಸ್ಪೃಷ್ಟವಾದದ್ದೇ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಬೆರಳೆಣಿಕೆಯಷ್ಟು ಬಾರಿ ದುಃಖ ಬರೋದಿದ್ದೇ ಇದೆ. ಅದನ್ನ ಶಾಸ್ತ್ರಗಳಲ್ಲಿ ಬೃಹದಾರಣ್ಯಕ ಉಪನಿಷತ್ ಭಾಷ್ಯ, ಭಾಗವತ ತಾತ್ಪರ್ಯ ಮೊದಲಾದ ಕಡೆ ವರ್ಣಿಸಿದ್ದಾರೆ. ಬ್ರಹ್ಮಣೋಪ್ಯಲ್ಪ ದುಃಖಂ ಸ್ಯಾತ್. ಚತುರ್ಮುಖ ಬ್ರಹ್ಮನಿಗೂ ಕೂಡ ಅಲ್ಪ ದುಃಖ ಆಗೇ ಆಗ್ತದೆ ಅಂತ ಬಂದಿದೆ. ಅದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ಮುಂದೆ ನೋಡೋಣ. ಅಂತೂ ರುಜುಗಣಸ್ಥನಾದ ಚತುರ್ಮುಖ ಬ್ರಹ್ಮನಿಗೂ ಅಲ್ಪ ದುಃಖ ಇದ್ದೇ ಇದೆ ಅಂತ ಅದರ ತಾತ್ಪರ್ಯ. ಹೀಗೆ ದುಃಖ ಸ್ಪೃಷ್ಟವಾದ ಅಂದ್ರೆ ಸಂಸಾರದಲ್ಲಿ ಇರುವಂಥ ಜೀವರು ಯಾರಿದ್ದಾರೆ ಅವರಲ್ಲಿ ಎರಡು ವಿಭಾಗ ಇದೆ. ಒಂದು ವಿಮುಕ್ತರು ಮತ್ತೆ ದುಃಖ ಸಂಸ್ಥರು ಅಂತ. ವಿಮುಕ್ತರು ಅಂದ್ರೆ ಸಂಸಾರದಿಂದ ಮುಕ್ತರಾದವರು. ದುಃಖ ಸಂಸ್ಥರು ಅಂದ್ರೆ ಸಂಸಾರದಲ್ಲಿ ಇನ್ನೂ ಕೂಡ ಇರುವವರು ಅಂತ ಅಭಿಪ್ರಾಯ. ಇತಿ ದ್ವಿಧಾ. ದುಃಖವನ್ನ ಅನುಭವಿಸ್ತಾ ಇರುವಂಥವರು ಇದ್ದಾರಲ್ಲ, ಅವರು ಕೂಡ ಎರಡು ಥರದವರು ಇದ್ದಾರೆ. ಮುಕ್ತಿ ಯೋಗ್ಯರು ಮತ್ತೆ ಮುಕ್ತಿ ಅಯೋಗ್ಯರು ಅಂತ ಎರಡು ಥರ. ದುಃಖ ಸಂಸ್ಥಾ ಮುಕ್ತಿ ಯೋಗ್ಯಾ ಅಯೋಗ್ಯಾ ಇತಿ ಚ ದ್ವಿಧಾ. ಮುಕ್ತಿ ಯೋಗ್ಯರು ಮುಕ್ತಿ ಅಯೋಗ್ಯರು. ಅಲ್ಲಿ ಮುಕ್ತಿ ಯೋಗ್ಯರಾದವರು ಯಾರಿದ್ದಾರಲ್ಲ ಅವ್ರ ಬಗ್ಗೆ ಈಗ ಮುಂದೆ ಹೇಳ್ತಾರೆ. ಆ ಮುಕ್ತರಾದವರು ಅವರು ದುಃಖದಿಂದ ಬಿಡುಗಡೆ ಹೊಂದಿದಂಥವ್ರು. ಅವ್ರ ಬಗ್ಗೆ ಈಗ ಮುಂದೆ ಹೇಳೋದು. ಸಂಸಾರದಲ್ಲಿ ಇರುವಂಥವ್ರು, ಇನ್ನೂ ದುಃಖವನ್ನು ಅನುಭವಿಸ್ತಾ ಇರುವಂಥವ್ರು ಎರಡು ಥರ ಇದ್ದಾರೆ. ಅವರು ಮುಕ್ತಿ ಯೋಗ್ಯರು ಮತ್ತು ಮುಕ್ತಿ ಅಯೋಗ್ಯರು ಅಂತ. ಈ ಈಗಾಗಲೇ ಮುಕ್ತಿಯನ್ನು ಹೊಂದಿದವ್ರ ಬಗ್ಗೆ ಈಗ ಮುಂದಿನ ಪಂಕ್ತಿಯಲ್ಲಿ ಹೇಳ್ತಾರೆ. ದೇವ ಋಷಿ ಪಿತೃ ಪ ನರಾಹ ಇತಿ ಮುಕ್ತಾಸ್ತು ಪಂಚಥ. ದೇವತೆಗಳು, ಋಷಿಗಳು, ಪಿತೃಗಳು, ಪ ಅಂದ್ರೆ ಚಕ್ರವರ್ತಿಗಳು, ಮತ್ತೆ ನರರು ಅಂತ ಹೀಗೆ 5 ಥರ. ಅದ್ರ ಬಗ್ಗೆ ಈಗ ಮುಂದೆ ಹೇಳ್ತೇನೆ. ಶ್ಲೋಕದ ಅರ್ಥಗಳನ್ನು ನೋಡೋಣ. ಸ್ಪೃಷ್ಟ ದುಃಖ. ಸ್ಪೃಷ್ಟಂ ದುಃಖಂ ಯೈಸ್ತೆ. ಸ್ಪೃಷ್ಟಂ ಅಂದ್ರೆ ಅನುಭೂತಂ, ಅನುಭವಿಸಲ್ಪಟ್ಟದ್ದು ಅಂತ ಅರ್ಥ. ಸ್ಪೃಷ್ಟಂ ದುಃಖಂ ಯೈಸ್ತೆ ಸ್ಪೃಷ್ಟ ದುಃಖ. ವಿಮುಕ್ತಾ ಅದು ಗೊತ್ತಿದ್ದೇ ಇದೆ. ಸ್ಪೃಷ್ಟ ದುಃಖ ದುಃಖ ಸ್ಪರ್ಶವುಳ್ಳವರು. ವಿಮುಕ್ತಾ ವಿಮುಕ್ತಿ ಹೋದವರು. ಚ ಮತ್ತು ದುಃಖ ಸಂಸ್ಥಾ ದುಃಖದಲ್ಲಿರುವವರು ಇತಿ ಎಂಬುದಾಗಿ ದ್ವಿಧಾ ಎರಡು ರೀತಿಯಾಗಿದ್ದಾರೆ. ನಾವು ಸ್ಪೃಷ್ಟ ದುಃಖ ಅನ್ನೋದನ್ನ ಆಮೇಲೂ ಇಟ್ಕೋಬಹುದು. ವಿಮುಕ್ತಾ ವಿಮುಕ್ತರು, ದುಃಖ ಚ ಮತ್ತು ದುಃಖ ಸಂಸ್ಥಾ ದುಃಖದಲ್ಲಿರುವವರು ಇತಿ ಎಂಬುದಾಗಿ ಸ್ಪೃಷ್ಟ ದುಃಖ ದುಃಖದ ಅನುಭವವುಳ್ಳಂಥ ಜೀವರು ಇತಿ ಎಂಬುದಾಗಿ ದ್ವಿಧಾ ಎರಡು ರೀತಿಯಾಗಿದ್ದಾರೆ ಅಂತ ಕೂಡ ನಾವು ತಿಳ್ಕೋಬಹುದು. ಹೀಗೂ ಸ್ಪೃಷ್ಟ ದುಃಖ ಅನ್ನೋದನ್ನ ಮೊದಲು ಆಮೇಲೂ ಇಟ್ಕೊಂಡು ಅನ್ವಯ ಮಾಡಬಹುದು. ದುಃಖ ಸಂಸ್ಥಾ ದುಃಖವನ್ನು ಅನುಭವಿಸ್ತಾ ಇರುವಂಥವರು. ಮುಕ್ತಿ ಯೋಗ್ಯ ಮುಕ್ತಿಗೆ ಯೋಗ್ಯರಾದವರು. ಚ ಮತ್ತು ಅಯೋಗ್ಯ ಅಯೋಗ್ಯರು ಇತಿ ಎಂಬುದಾಗಿ ದ್ವಿಧಾ ಎರಡು ರೀತಿಯಾಗಿದ್ದಾರೆ. ಇಲ್ಲೂ ಕೂಡ ಮುಕ್ತಿ ಯೋಗ್ಯ ಮುಕ್ತಿ ಯೋಗ್ಯರು, ಅಯೋಗ್ಯ ಮುಕ್ತಿಗೆ ಅಯೋಗ್ಯರು ಇತಿ ಎಂಬುದಾಗಿ ದುಃಖ ಸಂಸ್ಥಾ ದುಃಖದಲ್ಲಿರುವವರು ದ್ವಿಧಾ ಎರಡು ರೀತಿಯಾಗಿದ್ದಾರೆ ಅಂತ ಮಾಡ್ಕೋಬಹುದು. ಮುಕ್ತಾಸ್ತು ಈಗಾಗಲೇ ಮುಕ್ತಿಗೆ ಹೋದವರು ಕೂಡ ಅವರಂತೂ ದೇವ ಋಷಿ ಪಿತೃ ಪ ನರಾಹ. ದೇವಾಶ್ಚ ಋಷಯಶ್ಚ ಪಿತರಶ್ಚ ಪಾಶ್ಚ ನರಾಹ ಅಂತ ಹೀಗದರ ಅಭಿಪ್ರಾಯ. ಅಲ್ಲಿ ದೇವ ಋಷಿ ಪಿತೃ ಅಂದ್ರೆ ಅನ್ನೋ ಶಬ್ದದಿಂದ ಏನೇನು ಅರ್ಥ ಮಾಡ್ಕೊಳ್ಬೇಕು ಅಂತ ಇನ್ನು ಮುಂದೆ ಹೇಳ್ತೇನೆ. ಪಾಂತಿ ಇತಿ ಪಾಹ ವಿವರಣದಲ್ಲಿ ಅದಿದೆ.
ಅಂದ್ರೆ ಪಾಲಿಸುವವರು ಅಂತ ಅದರ ಅರ್ಥ. ಚಕ್ರವರ್ತಿಗಳು, ಪ್ರಜಾಪಾಲನೆ ಎಂಬ ಕರ್ತವ್ಯವುಳ್ಳಂಥವರು ಅಂತ ಹೀಗೆ ಅದಕ್ಕೆ ಅರ್ಥ. ನರ ಅಂತಿದೆ. ನರ ಅಂದ್ರೆ ಮನುಷ್ಯರಲ್ಲಿ ಉತ್ತಮರು, ಮಧ್ಯಮರು, ಅಧಮರು ಅಂತಿರ್ತಾರೆ. ಅದರಲ್ಲಿ ಅಧಮರು ದುರ್ಗತಿಗೆ ಯೋಗ್ಯರು, ಮಧ್ಯಮರು ನಿತ್ಯ ಸಂಸಾರಕ್ಕೆ ಯೋಗ್ಯರು. ಆದ್ದರಿಂದ ದೇವಶ್ಚ ಋಷಯಶ್ಚ ಪಿತರಶ್ಚ ಪಾಶ್ಚ ನರಾಶ್ಚ ದೇವರ್ಷಿ ಪಿತೃಪ ನರಾಹ ಅಂತ ಅದನ್ನ ಪದಚ್ಛೇ ಈ ರೀತಿಯಾಗಿ ಅದಕ್ಕೆ ವಿಗ್ರಹ ತೋರಿಸ್ಬೇಕು. ಪಂಚಧ 5 ರೀತಿಯಾಗಿದ್ದಾರೆ ಅಂತ ಅದರ ತಾತ್ಪರ್ಯ. ಈ ಮುಕ್ತಿಗೆ ಹೋದ್ಮೇಲೆ ಮನುಷ್ಯ, ಋಷಿ, ಪಿತೃ ಮತ್ತೆ ದೇವ ಅನ್ನುವಂಥ ವಿಭಾಗವೇ ಇರೋದಿಲ್ಲ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಹಾಗೆ ಸ್ತ್ರೀ ಪುರುಷ ಅನ್ನೋ ವಿಭಾಗವೂ ಇರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗಲ್ಲ, ನಮ್ಮ ಸಿದ್ಧಾಂತದಲ್ಲಿ ಸ್ತ್ರೀ ಪುರುಷ ಅನ್ನೋ ವಿಭಾಗವೂ ಕೂಡ ಮುಕ್ತಿಯಲ್ಲೂ ಇದ್ದೇ ಇರ್ತದೆ. ಹಾಗೆ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಅನ್ನೋ ಒಂದು ವಿಭಾಗವೂ ಕೂಡ ಇರ್ತದೆ. ಅದು ಅವರ ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳನ್ನು ಹೊಂದಿಕೊಂಡು ಆ ಸ್ಲ್ಯಾಬ್ ಅಲ್ಲಿರ್ತದೆ. ಅದರಿಂದ ಆ ವರ್ಗೀಕರಣ ಅಲ್ಲಿಯೂ ಕೂಡ ಇದ್ದೇ ಇರ್ತದೆ. ಅದರಿಂದ ಯಾವುದೇ ದೋಷ ಇಲ್ಲ. ಸರಿ, ಈಗ ಮುಕ್ತಿಗೆ ಹೋದವರು 5 ಥರ ಇದ್ದಾರೆ ಅಂತ ಬಂತಲ್ಲ, ಅಲ್ಲಿ ತಾರತಮ್ಯ ಕಕ್ಷಾದಲ್ಲಿ ಮುಕ್ತಿಗೆ ಹೋದವ್ರ ಬಗ್ಗೆ ಆಯಿತು. ಮುಕ್ತಿಗೆ ಹೋಗ್ಲಿಕ್ಕೆ ಯೋಗ್ಯತೆ ಇದ್ದವರು ಕೂಡ ಇನ್ನೂ ಹೋಗಿಲ್ಲ, ಆದ್ರೆ ಮುಕ್ತಿಗೆ ಹೋಗೋದು ನಿಶ್ಚಿತ. ಅಂಥವ್ರಲ್ಲಿ ಕೂಡ ಈ 5 ಥರದ ವಿಭಾಗ ಇದ್ದೇ ಇದೆ. ಹಾಗಾದ್ರೆ ಅವ್ರು ಯಾರು? ಅದನ್ನ ಮುಂದಿನ ಇದರಲ್ಲಿ ಹೇಳಿದ್ದಾರೆ. ಇವಂ ವಿಮುಕ್ತಿ ಯೋಗ್ಯಾಶ್ಚ, ಮುಕ್ತಿ ಯೋಗ್ಯರಾದವರು ಕೂಡ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಅಂತ 5 ವಿಧವಾಗಿದ್ದಾರೆ ಅಂತ ಮುಂದಿನದ್ರಲ್ಲಿ ಬಂದಿದೆ. ಹಾಗಾದ್ರೆ ಈ ದೇವ, ಋಷಿ, ಈ 5 ವಿಭಾಗ ಏನಿದೆ, ದೇವ, ಋಷಿ, ಪಿತೃ, ನರ, ಇದನ್ನ ನಾವು ತಾರತಮ್ಯ ಕಕ್ಷಾದಲ್ಲಿ ಎಲ್ಲೇ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿರಬೇಕು. ಇಲ್ಲಿ ಟಿಪ್ಪಣಿಗಳಲ್ಲಿ ಬಂದಿಲ್ಲ, ಸುಮ್ಮನೆ ನಾನು ಅದನ್ನ ಹೇಳ್ತೇನೆ. ಈ ಶತಕೋಟಿ ಋಷಿಗಳು ಅಂತಿದ್ದಾರೆ ತಾರತಮ್ಯ ಕಕ್ಷಾದಲ್ಲಿ. ಸುಮಾರು 28, 29 ಈ ಕಕ್ಷಾದಲ್ಲಿ. ಅದು ಈ ಬೇರೆ ಬೇರೆ ವಿದ್ವಾಂಸರು, ಬೇರೆ ಬೇರೆ ಗ್ರಂಥಕರ್ತರು ಅವರಿಗೆ ಅವರ ಅನುಸಾರವಾಗಿ ಅದು 27, 28, 29 ಹೀಗೆಲ್ಲ ಬರ್ತದೆ. ಶತಕೋಟಿ ಋಷಿಗಳು, ಒಟ್ಟು 100 ಕೋಟಿ ಋಷಿಗಳು. ಅದರಲ್ಲಿ ಒಂದು 100 ಕಡಿಮೆ 100 ಕೋಟಿ ಋಷಿಗಳು ಅಂತ ಏನಿದ್ದಾರೆ, 99,99,99,900 ಋಷಿಗಳು ಅಂತ, ಅವರನ್ನು ಋಷಿಗಳು ಅಂತ ತಗೊಳ್ಬೇಕು. ಗಮನಿಸಿ. ಹಾಗಾದ್ರೆ ಅವ್ರಕ್ಕಿಂತ ಮೇಲಿರುವವರಂಥವ್ರೆಲ್ಲರೂ ಕೂಡ ಪಿತೃಗಳೇ. ಈ ಪರಮಾತ್ಮ 1ನೇ ಕಕ್ಷಾದಲ್ಲಿದ್ದಾನೆ, 2ನೇ ಕಕ್ಷಾದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಅವರಿಬ್ಬರನ್ನು ಹೊರತುಪಡಿಸಿದ್ರೆ 3ನೇ ಕಕ್ಷಾದಲ್ಲಿರುವ ಬ್ರಹ್ಮವಾಯುಗಳು, 4ನೇ ಕಕ್ಷಾದಲ್ಲಿರುವ ಸರಸ್ವತಿ ಭಾರತೀಯರು, ಅಲ್ಲಿಂದ 3ರಿಂದ ಪ್ರಾರಂಭಿಸಿ 27, 28 ಕಕ್ಷಾದವರೆಗೆ ಎಲ್ಲರೂ ಕೂಡ ದೇವತೆಗಳು ಅಂತಾನೆ ಪರಿಗಣಿತರಾಗ್ತಾರೆ. ಅದಾದ್ಮೇಲಿರುವ ಋಷಿಗಳು ಅಂದ್ರೆ ಆ ಶತಕೋಟಿ 100 ಕಡಿಮೆ 100 ಕೋಟಿ ಋಷಿಗಳು, ಅವರು ಋಷಿಗಳು ಅಂತ ಅರ್ಥ. ಆದ್ರಿಂದಲೇ ನಾರದ, ವಸಿಷ್ಠ ಮತ್ತೆ ವಿಶ್ವಾಮಿತ್ರ ಮೊದಲಾದ ಋಷಿಗಳೇನು ಬರ್ತಾರಲ್ಲ, ಅವರೆಲ್ಲ 16ನೇ ಕಕ್ಷಾದಲ್ಲಿ ಮತ್ತಿನ್ನ ಬೇರೆ ಬೇರೆ ಕಕ್ಷಾದಲ್ಲಿ ಬರ್ತಾರಲ್ಲ. 19ನೇ ಕಕ್ಷಾದಲ್ಲೂ ಕೂಡ ಕೆಲವು ಋಷಿಗಳು ಬರ್ತಾರೆ, ಕಶ್ಯಪಾದಿಗಳು. ಅವರೆಲ್ಲರೂ ಕೂಡ ಋಷಿಗಳು ಅಂತ ನಾವು ಅವ್ರನ್ನ ಕರೆದ್ರೂ ಕೂಡ ವರ್ಗೀಕರಣ ದೃಷ್ಟಿಯಿಂದ ಅವರೆಲ್ಲರೂ ದೇವತೆಗಳಲ್ಲಿಯೇ ಸೇರಿ ಹೋಗ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಈ ನಾರದ ಮೊದಲಾದವರು ಋಷಿಗಳಿದ್ದಾರೆ. ಅವರೆಲ್ಲ 15ನೇ ಕಕ್ಷಾದಲ್ಲಿ ವರುಣಪುತ್ರ ಭೃಗು ಇದ್ದಾನೆ. ಹಾಗೆ 16ನೇ ಕಕ್ಷಾದಲ್ಲಿ ಮರೀಚಿ, ಅತ್ರಿ, ಅಂಗಿರಸ್ ಮೊದಲಾದವರಿದ್ದಾರೆ. 14ರಲ್ಲಿ ನಾರದ ಇದ್ದಾನೆ. ಇವರನ್ನೆಲ್ಲ ನಾವು ಋಷಿಗಳು ಅಂತ ಕರಿತೇವೆ. ನೀವು ಅವರನ್ನ ಋಷಿಗಳು ಅಂತಾದ್ರೂ ಕರಿ, ದೇವರ್ಷಿ ಅಂತಾದ್ರೂ ಕರೀರಿ. ಆದರೆ ವರ್ಗೀಕರಣ ದೃಷ್ಟಿಯಿಂದ ಇವರೆಲ್ಲರೂ ಕೂಡ ದೇವತೆಗಳೇ. ಮೊದಲನೇ ವರ್ಗೀಕರಣ ಇವ್ರದ್ದೆಲ್ಲರದು ಕೂಡ ಆ ದೇವತೆಗಳಲ್ಲಿಯೇ ಇವರು ಸೇರಿ ಹೋಗ್ತಾರೆ. ನಾರದ, ಭೃಗು, ಹಾಗೆ ವಸಿಷ್ಠ ಮೊದಲಾದವರು ಎಲ್ಲರೂ ಕೂಡ ಅದರಲ್ಲಿಯೇ ಸೇರ್ತಾರೆ. ಹಾಗೆ 19ನೇ ಕಕ್ಷಾದಲ್ಲಿ ಶುಕ್ರಾಚಾರ್ಯ ಇದ್ದಾನೆ. ಮತ್ತೆ ಉಚತ್ಯ, ಸನಕ, ಸನಂದನ ಮೊದಲಾದವರಿದ್ದಾರೆ. ಇಂಥವರೆಲ್ಲರೂ ಕೂಡ ಅದರಲ್ಲಿ 19ನೇ ಕಕ್ಷಾದಲ್ಲಿದ್ದಾರೆ. ಅವರು ಋಷಿಗಳು ಅಂತಲೇ ನಾವು ಅನ್ಕೋತೀವಿ. ಆದರೆ ವರ್ಗೀಕರಣ ದೃಷ್ಟಿಯಿಂದ ಅವರೆಲ್ಲ ದೇವತೆಗಳ ವರ್ಗೀಕರಣದಲ್ಲೇ ಸೇರ್ತಾರೆ. ಶನಿ, ಪುಷ್ಕರ, ಕೃಷ್ಣನ ಪತ್ನಿಯರಾದಂಥ
ಅನೇಕ 16,100 ಜನ ಅಗ್ನಿಪುತ್ರರು, ಅಜಾನಜ ದೇವತೆಗಳು, ಇವರೆಲ್ಲರೂ ಕೂಡ ದೇವತೆಗಳಲ್ಲಿ ಸೇರ್ತಾರೆ. ಆ ದೇವತೆಗಳಾದ ಮೇಲೆ ಋಷಿಗಳು ಅಂತ ವಿಭಾಗ. ಆ ಋಷಿಗಳು ಅಂದ್ರೆ 99,99,99,900 ಋಷಿಗಳು. ಇವರನ್ನೇ ಋಷಿಗಳು ಅಂತ ಪರಿಗಣನೆ ಮಾಡಬೇಕು. ಇಲ್ಲಿ ವರ್ಗೀಕರಣ ದೃಷ್ಟಿಯಿಂದ ನಾನು ಹೇಳಿದೆ. ಹಿಂದಿನವರು ನಾರದಾದಿಗಳು ಋಷಿಗಳಲ್ಲ ಅಂತಲ್ಲ, ಅವರು ಋಷಿಗಳೇ. ಇಲ್ಲಿ ವರ್ಗೀಕರಣ ದೃಷ್ಟಿಯಿಂದ ಇವರನ್ನ ಋಷಿಗಳು ಅಂತ ಹೇಳಬೇಕು. ಅದಾದ್ಮೇಲೆ ಪಿತೃಗಳು ಅಂದ್ರೆ ಯಾರು? ಚಿರಪಿತೃಗಳು. ಚಿರಪಿತೃಗಳನ್ನ ಪಿತೃಗಳು ಅಂತ ಹೇಳ್ತಾರೆ. ಇದನ್ನು ಗಮನಿಸ್ಬೇಕು. ಕವ್ಯವಾಹನ ಅನ್ನುವ ಅಗ್ನಿ 18ನೇ ಕಕ್ಷಾದಲ್ಲಿದ್ದಾನೆ. ಮತ್ತೆ ಯಮ ಮತ್ತೆ ಸೋಮ, ಅವರನ್ನು ಕೂಡ, ಸೋಮ ಅಂದ್ರೆ ಚಂದ್ರ, ಅವರನ್ನು ಕೂಡ ಪಿತೃಪತಿಗಳು ಅಂತ ಹೇಳ್ತಾರೆ. ಆದ್ರೆ ಅವರೆಲ್ಲ ದೇವತೆಗಳು ಅನ್ನೋ ವರ್ಗೀಕರಣದಲ್ಲಿ ಬರ್ತಾರೆ. ಅದಕ್ಕಾಗಿ ಅವರೆಲ್ಲರನ್ನು ಹೊರತುಪಡಿಸಿ, ಅವರು ದೇವತೆಗಳು ಹೌದು, ಪಿತೃಗಳು ಹೌದು. ಹೇಗೆ ಉಳಿದವರು ಕೆಲವರು ಋಷಿಗಳು ಹೌದು, ದೇವತೆಗಳು ಹೌದು, ಹಾಗೆ ಇವರು ಪಿತೃಗಳು ಹೌದು, ದೇವತೆಗಳು ಹೌದು. ಆದ್ರಿಂದ ಅವರಷ್ಟನ್ನು ಹೊರತುಪಡಿಸ್ಬೇಕು. 19ನೇ ಕಕ್ಷಾದಲ್ಲೂ ಕೂಡ ಕೆಲವರು ಪಿತೃಪತಿಗಳಿದ್ದಾರೆ, ಅವರೆಲ್ಲರನ್ನು ಹೊರತುಪಡಿಸ್ಬೇಕು. ಅಷ್ಟೆಲ್ಲ ಹೊರತುಪಡಿಸಿದ್ರೆ ಚಿರಪಿತೃಗಳು ಅಂತ ಕಂಡು ಬರ್ತಾರೆ. ದೊಡ್ಡ ಸಂಖ್ಯೆಯ ಚಿರಪಿತೃಗಳ ಗುಂಪು ಹೊಂದಿದೆ. ಇವರನ್ನೇ ದೇವ, ಋಷಿ, ಅದಾದ್ಮೇಲೆ 3ನೇ ಬರುವ ಪಿತೃ ಅಂತ ಹೇಳಿದ್ದು ಇವರನ್ನೇ. ಅದಾದ್ಮೇಲೆ ಪ ಅಂತಂದ್ರೆ ಚಕ್ರವರ್ತಿಗಳು ಅಂತ ಅದರ ತಾತ್ಪರ್ಯ. ಚಕ್ರವರ್ತಿಗಳು ಅಂತನ್ನೋದು 4ನೇ ವಿಭಾಗ. ಅದಾದ್ಮೇಲೆ ನರ ಅನ್ನುವಂಥ 5ನೇ ವಿಭಾಗ. ಹೀಗೆ ಅದನ್ನ ಕಕ್ಷಾ ತಾರತಮ್ಯದಲ್ಲಿ ಹೊಂದಿಸಿ ತಿಳ್ಕೋಬೇಕು. ಹೀಗೆ ದೇವತೆಗಳು ಋಷಿಗಳು ಆದವರು ಕೆಲವರಿದ್ದಾರೆ, ಮತ್ತೆ ದೇವತೆಗಳು ಪಿತೃಗಳು ಆದವರು ಕೆಲವರಿದ್ದಾರೆ, ದೇವತೆಗಳು ರಾಜರು ಆದವರು ಕೆಲವರಿದ್ದಾರೆ. ಅದನ್ನೆಲ್ಲ ಹೊರತುಪಡಿಸಿ ನಾವು ಈ ವಿಭಾಗ ಅಂತ ತಿಳ್ಕೋಬೇಕು. ಹಾಗಾಗಿ ದೇವತೆಗಳು ಅಂತಂದ್ರೆ ಅದು ಅನಾಖ್ಯಾತ, ಅಂದ್ರೆ ಹೆಸರಿಲ್ಲದ, ಪ್ರತ್ಯೇಕವಾಗಿ ಹೆಸರಿಸಲ್ಪಡದ ಅನೇಕ ಜನ ದೇವತೆಗಳಿದ್ದಾರೆ. ಅವರೆಲ್ಲರನ್ನು ದೇವತೆಗಳು ಅಂತ ತಗೋಬೇಕು. ಅದಾದ ಮೇಲೆ ಈ ಶತಕೋಟಿ ಋಷಿಗಳು ಬರ್ತಾರೆ. ನೀವು ಕಕ್ಷಾ ತಾರತಮ್ಯ ನೋಡುವಾಗ ಗೊಂದಲ ಮಾಡ್ಕೋಬಾರ್ದು. ಕೆಲವು ಕಡೆ ಈ ಅನಾಖ್ಯಾತ ದೇವತೆಗಳನ್ನು ಮತ್ತೆ ಶತಕೋಟಿ ಋಷಿಗಳನ್ನು ಒಂದೇ ಕಕ್ಷಾದಲ್ಲಿ ಸೇರಿಸಿರ್ತಾರೆ. ಅದೇನಂದ್ರೆ ಒಂದೇ ಕಕ್ಷಾದಲ್ಲೇ ಈ ಅಜಾನಜ ದೇವತೆಗಳ ಸ್ಥಾನ ಸ್ವಲ್ಪ ಮೇಲೆ, ಶತಕೋಟಿ ಋಷಿಗಳ ಸ್ಥಾನ ಸ್ವಲ್ಪ ಕೆಳಗೆ, ಒಂದೇ ಕಕ್ಷಾದಲ್ಲೇ ಮತ್ತೆ ಸ್ವಲ್ಪ ಮೇಲೆ ಕೆಳಗೆ ಅಂತ ಇರ್ತದೆ. ಇನ್ನು ಕೆಲವು ಯಾವ್ದಾರು ತಾರತಮ್ಯ ಕಕ್ಷಾ ವರ್ಣನೆ ಮಾಡುವಾಗ ಅದನ್ನು ಬೇರೆ ಬೇರೆ ಅಂತಾನೆ ಪರಿಗಣನೆ ಮಾಡಿರಬಹುದು. ಕೆಲವು ಕಡೆ 35 ಅಂತ ಕೇಳಿದ್ದಿದೆ, ಇನ್ನೊಂದು ಯಾವುದೋ ತಾರತಮ್ಯ ಗ್ರಂಥದಲ್ಲಿ 64 ಅಂತ ಕೇಳಿದ್ದಿದೆ. ಹಾಗಾಗಿ ಅದ್ರ ಬಗ್ಗೆ ಏನು ಗೊಂದಲ ಮಾಡ್ಕೋಬೇಕಾಗಿಲ್ಲ. ಅವರೆಲ್ಲ ಹೀಗೆ ಸ್ವಲ್ಪ ತಾರತಮ್ಯ ಕಕ್ಷಾ ವರ್ಗೀಕರಣ ಹೆಚ್ಚು ಕಡಿಮೆ ಇರಬಹುದು. ಅಂತೂ ಅಜಾನಜ ದೇವತೆಗಳವರೆಗೆ ದೇವತೆಗಳು, ಮುಂದೆ 99 ಕೋಟಿ 100 ಕೋಟಿ ಋಷಿಗಳು, ಒಂದು 100 ಕಡಿಮೆ. ಅದಾದ್ಮೇಲೆ ಚಿರಪಿತೃಗಳು, ಮುಂದೆ ಈ ಕೆಲವು ರಾಜರು, ಅದಾದ್ಮೇಲೆ ಮನುಷ್ಯೋತ್ತಮರು ಅಂತಿಷ್ಟು ತಿಳ್ಕೋಬೇಕು. ಈ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಇವರೆಲ್ಲರೂ ಕೂಡ ಯಾವಾಗಾದ್ರೂ ಒಂದ್ಸರಿ ಮನುಷ್ಯರಲ್ಲಿ ಅವತಾರ ಮಾಡಿ ಬರಬಹುದು. ಇಲ್ಲಿ ಯಾರೋ ಸನ್ಯಾಸಿಗಳಾಗಬಹುದು, ರಾಜರಾಗಬಹುದು, ಏನೋ ಆಗಿ ಹುಟ್ಟಬಹುದು. ಆದರೆ ಅದು ಅವತಾರಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಅವರ ಮೂಲ ರೂಪದಲ್ಲಿ ಇದು ವರ್ಗೀಕರಣ. ಇದನ್ನು ನಾವು ಗಮನಿಸ್ಬೇಕು. ದೇವ ಅಂತ ವರ್ಗೀಕರಣ, ಋಷಿ, ಪಿತೃ, ಚಕ್ರವರ್ತಿ ಮತ್ತು ಮನುಷ್ಯ ಅಂತ ವರ್ಗೀಕರಣ ಮೂಲ ರೂಪದಲ್ಲಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.